ದೊಡ್ಡ ಮುಂಚೂ ತಡೀರಿ, ಮಾತಾಡ್ತಾ ಕೂತ್ಕೊಳ್ಳಿ. ಏನಾರು ಮಾತಾಡ್ತಿರೋಷ್ಟೊತ್ತಿಗೆ ನಂಗೆ ಫೋನ್ ಬರೋದು. ಒಂದೇ ನಿಮಿಷ ಕೂತ್ಕೊಳ್ಳಿ, ಬಂದೆ. ಹಾಂ ಹೇಳು. ಅವಾಗಿಂದ ನಿನ್ನ ಫೋನಿಗೆ ವೆಯ್ಟ್ ಮಾಡ್ತಿದ್ದೀನಿ ಗೊತ್ತಾ. ಅಲ್ಲೆಲ್ಲ ರೆಡಿ ಆಗಿದೆ, ನಾನು ಹೋಗ್ಬೇಕು. ನನ್ನ ಹತ್ರನೇ ರೆಡಿ ಇಲ್ಲದೆ ನಾನು ಹೋಗೋದು ಹೆಂಗೆ? ನಂಗೆ ಮೊನ್ನೆ ಬರುವಾಗಲೇ ಹೇಳಿ ಬಂದಿನಿ, ಇವತ್ತು ಬೆಳಿಗ್ಗೆನೇ ನಿನ್ನೆಲ್ಲ ರೆಡಿ ಮಾಡಿ ಇಡಬೇಕು ಅಂತ. ನೀ ನೋಡಿದ್ರೆ ಹಿಂಗೆ ಮಾಡ್ತೀವಿ. ಅದು ಫೋನ್ ಮಾಡಿ ಎಷ್ಟೊತ್ತಾಯ್ತು, ನಾನು ಈಗ ರಿಪ್ಲೈ ಮಾಡ್ತಿದ್ದೀಯ. ಹಾಂ ಹೇಳು. ಈಗ ಇದು ಟ್ರಾನ್ಸ್ಫರ್ ಮಾಡಿಯಲ್ಲ? ಆದರೂ ಅಕ್ಕ ನೀನೇನೇ ಹೇಳ, ಅದನ್ನು ಕರ್ಕೊ ಬರಬೇಕಿತ್ತೆ. ನಿಮ್ಮ ಜೊತೆನೇ ಬಂದುಬಿಟ್ಟಿದ್ರೆ ಆಗಿ ಹೋಗ್ತಿತ್ತು. ಹೌದಾ, ಇನ್ನು 15 ದಿವಸ ಆದರೂ ಬರೋಲ್ಲ. ಅದು ನೋಡ್ಬೇಕಾರೆ ಒಂದು ಹೇಳಿ ಆಗ್ತದೆ. ಹರಕೆ ಪೂರೈಸಿ ಬರ್ತೀನಿ ಅಂದಿತ್ತು, ಇನ್ನು ಅದು ಇದು ಅಂತ ಎಂಥರ ಒಂದು ನೆವ ಹೇಳ್ತಾ ಕೂತ್ಕೋತದೆ. ಹಾಂ, ಏನು ಹೇಳಿದೆ? ಇನ್ನೂ 2 ದಿವಸ ಲೇಟ್ ಆಗ್ತದ? ಏನು ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಅದೆಯಾ ನಿಂಗೆ? ಎಂಥ ಟೈಮಲ್ಲಿ ನಾನು ಹೆಲ್ಪ್ ಮಾಡೀನಿ ಅಥವಾ ನಾನು ಎಷ್ಟು ಕಷ್ಟದಲ್ಲಿದ್ದೆ ನಿಂಗೆ ಹೆಲ್ಪ್ ಮಾಡೋಗ ಅದು ಗೊತ್ತಾರ? ಈ ಥರ ಕುತ್ತಿಗೆ ಮಾತ್ರ ಕೊಯ್ಯಬೇಡ ನೀನು. ನಾನು ಏನಕ್ಕೆ ಇಟ್ಕೊಂಡಿದ್ದೆ ದುಡ್ಡನ್ನು ಅಂತ ಹೇಳಿನಿ. ನಿಮ್ಮಂಥವ್ರಿಗೆಲ್ಲ ಏನು ಮಾಡ್ಬೇಕಂದ್ರೆ 2 ದಿವಸ ಮುಂಚೆನೇ ಹೇಳಬೇಕು. ನಾನು ಸತ್ಯ ಅಂದ್ಕೊಂಡು ಈ ಸರಿಯಾದ ದಿವಸಕ್ಕೆ ಹೇಳಿದೆ, ನಾನು ಯಾವತ್ತು ಇಲ್ಲಿಂದ ಹೊರಡೋದು ಅವತ್ತು ಕಳಿಸು ಅಂತ. ಹಂಗೆ ಹೇಳಿದ್ದೆ ತಪ್ಪಾತಲ್ಲ ನಿನಗೆ? ನಾನು ಕುತ್ತಿಗೆ ಕುಯ್ಯಬೇಡ ನೋಡು, ಮತ್ತೆ ಹೇಳಿನಿ. ಈ ಅಪ್ಪ ನಂಗೆ ಏನು ತಮಾಷೆ ಮಾಡ್ತಿದ್ದೀಯ ನೀನು? ಈ ಥರದೆಲ್ಲ ತಮಾಷೆ ಮಾಡಬೇಡ ಮಾರೆ. ಎಂತ ಮಾತಾಡ್ತೀವಿ ವಸಂತ ನೀನು? ರಾತ್ರಿನೇ ಹೊರಟೀವಿ ನಾವು. ಅವ್ರ ಮನೆಗೆ ಬಂದು ನೆಂಟರೆಲ್ಲ ಅಲ್ಲೇ ಇದ್ರು. ಅದರದ್ದು ನೆಂಟಿಗೆ ಇನ್ನೂ ಊಟ ಆಗಿತ್ತಾ ಆಗಲ್ಲ. ಎಲ್ಲ ಅಲ್ಲಿದ್ದಲ್ಲೇ ಬಿಟ್ಟು ಹೆಂಗೆ ಗೊತ್ತದ ನೋಡೋಣ ಹೇಳು. ಅಷ್ಟು ಬರೋಂಥ ಅನಿವಾರ್ಯ ಏನಾದ್ರು ಏನದೇ ಇಲ್ಲೇ? ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ನೀನು. ಮತ್ತು ಅದು ಬಂದು ಕೂಡಲೇ ಹಾಗೆ ಅಂತಾರೆ ಹೇಳ್ತಿರ್ಬೇಡ, ಯಾಕೆ ಬರಲ್ಲ ನೀನು ಅಂತ. ಏನ ಮಾರಯ್ಯ, ತಮಾಷೆ ಎಲ್ಲ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಅಂತಿದೆಯಲ್ಲ. ನೋಡು, ನೀನು ಎಲ್ಲರೂ ಏನಾರು ವ್ಯವಸ್ಥೆ ಮಾಡು. ನಂಗೆ ಗೊತ್ತಿಲ್ಲ ನೀನು ಏನು ಮಾಡ್ತೀಯೋ, ನಂಗೆ ಗೊತ್ತಿಲ್ಲ. ಅಂತೂ ನಾನು ದುಡ್ಡಂತೂ ನನಗೆ ಬೇಕಪ್ಪ. ನಾನು ಭಾಳ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಂತೀನಿ ನಾನು. ಅಲ್ಲ, ಅವರು ಪ್ರಾಡಕ್ಟ್ ಎಲ್ಲ ಸರಿ ಮಾಡಿ ಇಟ್ಟಾರೆ. ನಾನು ನಿನ್ನೆನೇ ಸರಿ ಮಾಡಿ ಇಟ್ಟಾರೆ, ನಿನ್ನೆ ರಾತ್ರಿಗೆಯ. ನಾನು ಮತ್ತೆ ಹೇಳಿದ್ದು ನನಗೆಲ್ಲ ತಿರುಗಾಟ ಅದೇ, ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ದು. ಬೆಳಿಗ್ಗೆ ಹೋಗೋಕ್ಕಾಗಲೇ ಈಗಲೂ ನಾನು ಹೋಗದೇ ಇದ್ದರೆ ಏನು ಅಂದ್ಕೋತಾರೆ ಅವರು? ಏನೋ ಒಂದು ನಂಬಿಕೆ ಮೇಲೆ ವ್ಯವಹಾರ ನಡೀತಾ ಇತ್ತು ಗೊತ್ತಾ. ಅದು ಊರು ಮನೆ ಇಲ್ಲಿ. ನಿಂಗೆ ಇವೆಲ್ಲದನ್ನೂ ಹೇಳಿನಿ ನಾನು ದುಡ್ಡು ಕೊಡದೆ ಹೆಂಗೆ ತರಲಿ? ಈಗ ಅಕಸ್ಮಾತ್ ತರೋದು 2 ದಿನ ಲೇಟ್ ಮಾಡಿದೆ ಅಂದರೆ ಅಲ್ಲಿ ನಂಗೆ ತಗೊಂಡರು ಏನು ಹೇಳ್ತಾರಲ್ಲಿ ಹೇಳು. ಅವರು ಎಲ್ಲ ಹೇಳ್ಯಾರೆ ಕಂಡೀಷನಾಗಿ. ಮೊನ್ನೆನೇ ತರಕ್ಕೆ ಹೇಳಿದರು. ನಾನು ಮತ್ತೆ ನಿಂಗೆ ದುಡ್ಡು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಅಂತಲೇ ನಾನು ಅದನ್ನು ಪೋಸ್ಟ್ಪೋನ್ ಮಾಡಿದ್ದು ಗೊತ್ತಾ. ನೀನು ಈ ಥರ ಮಾಡಬೇಡ. ನೀ ಏನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ನಿನ್ನ ಕಷ್ಟಕ್ಕೆ ನಾನು ಆಗೀನಿ ನೋಡು. ನನ್ನ ಕಷ್ಟಕ್ಕೆ ನೀನು ದುಡ್ಡು ಕೊಡು ಅಂತ ನಾನು ಹೇಳಲ್ಲ, ನಾ ಕೊಟ್ಟಿದ್ದನ್ನು ವಾಪಸ್ ಕೊಡು. ಈ ಥರ ಮಾಡಬೇಡ ನೀನು. ಎಂತ ಆತ ಸಚಿನ? ಎಂತಕ್ಕೆ ಹಂಗೆ ಮಾತಾಡ್ತಿದ್ದೆ? ಯಾರ ಹತ್ರ ಮಾತಾಡ್ತಿದ್ದೀಯಾ? ಅಲ್ಲ, ನೀನು ಹಂಗೆ ಏನಾರು ಮಾತಾಡಿದಾರೆ ಒಳಗಾರು ಬಂದು ಮಾತಾಡಬಾರ್ದನ್ ಮರಯ್ಯ. ಅಲ್ಲಿ ಹೋಗಿ ನಿಂತ್ಕೊಂಡು ಹೇಳ್ತೀಯಲ್ಲ, ಏನು ನರ್ಮನೇರ್ ಕಿವಿ ಇತ್ಲಾಗೆ ಇರ್ತದೆ. ನೀವ ಈಚೆಗೆ ಬಂದು ಮಾತಾಡೋ. ಎಂತ ಆತ? ಏನಿಲ್ಲ, ನೀವು ಟೆನ್ಷನ್ ಮಾಡ್ಕೊಡಿ. ನಾನು ಒಳಗೆ ಹೋಗಿ ಮಾತಾಡ್ತೀನಿ ಬಿಡಿ. ಇವನಿಗೊಂದು ಎಂತ ಆತ ಮರತೆ? ಸಲೀಸಿಲ್ ಕೂತ್ಕೊಂಡು ಮಾತಾಡ್ತಾ ಇದ್ದಕ್ಕಿದ್ದಂತೆ ಹಿಂಗೆ ಇದು ಮಾಡೋಕೆ ಶುರು ಮಾಡಿದ್ನಲ್ಲ. ಯಾರು ಎಂತ ನಮ್ಮ ವಾಗೇಶ್ನೇ ಅಂತಾರೆ ಇದು ಮಾಡೋದನ್ನ. ಅವ್ನು ಎಂಥ ದುಡ್ಡು ಇಸ್ಕೊಂಡಂಗೆ ಇರಲಪ್ಪ. ಅಲ್ಲ, ಅವನು ಎಂಥ ವ್ಯವಹಾರ ಇರ್ಬೇಕೇನ ಕಣೆ. ಹೊರಗಡೆ ವ್ಯವಹಾರ ಮಾಡೋರಿಗೆ ಇಂಥ 108 ಮಾತುಕತೆ ಆತಿರ್ತಾವೆ. ನೀನು ಅದಕ್ಕೆ ತಲೆ ಕೆಡಿಸ್ಕೋಬೇಡ. ಅವನು ಹೆಂಗೆ ನಿಭಾಯಿಸ್ಕಿತಾನೆ. ಅಲ್ಲ, ನಾನು ತಲೆ ಕೆಡಿಸ್ಕೊಳಕ್ಕಿರಲ್ಲ. ಹೇಳೋದು ನೋಡಿದ್ರೆ ಬಹುಶಃ ಅದ ಬುಡ್ಡಿ ನಿಟ್ಟೆಲ್ಲ ತಗೊಂಡು ಹೋಗ್ತಾನಲ್ಲ ಇಲ್ಲಿಂದ. ಅವಾಗ ಶುರುವಿನಲ್ಲೇ ಹೇಳಿದೆ, ಬೇಡ ಅವು ಹತ್ರ ಎಲ್ಲ ಎಂಥ ವ್ಯವಹಾರ ಮಾಡೋದು, ಅವ್ರ ಮನೇಲಿ ಸಸಾರ ಅಂತ. ನನ್ನ ಮಾತು ಕೇಳಿಲ್ಲ. ವ್ಯವಹಾರ ಮಾಡ್ತಾನೆ ಬಹುಶಃ. ಅದಕ್ಕೆ ಏನಾದ್ರು ದುಡ್ಡಿಗೆ ತೊಂದರೆ ಆತ ಎಂಥದ ಮರತೆ. ಅಯ್ಯೋ, ಜನ ಎಲ್ಲ ಮೊದಲೇ ಸರಿ ಇಲ್ಲೇ. ಈ ಕೆಲ ಹೇಳಿದ ಭಾಷೆ ಬರಲ್ಲ. ಹಂಗಿದ್ದಾರೆ ಮನೆಗೆಲ್ಲ ಹೋಗಬೇಡಿ ಅಂದರೆ ಕೇಳಲ್ಲ. ಈಗ ದುಡ್ಡು ಕೊಡ್ಲ ಅಂದು ಕೂಡಲೇ ಏನು ತಲೆಯೆಲ್ಲ ಮಾತಾಡ್ತಾರೆ ಏನ ಸಸಾರ ಇಲ್ಲಿ. ಇವನಿಗೆ ಎಂತಕ್ಕೆ ಬೇಕಿತ್ತು ನೋಡೋಣ ಹೇಳು. ಲಕ್ಷಗಟ್ಟಲೆ ಸಂಬಳ ಬರೋ ಸಾಲದೆ ಇಲ್ಲಿ ಮತ್ತೊಂದು ಇದು ನಮ್ಮ ದುರಾಸೆ ನಮ್ಮ ಸಚಿನಿಗೆ.
ಅವನಿಗೆ ದುರಾಸೆ, ಅವನ ಹೆಂಡತಿಗಂತೂ ದುಡ್ಡು ಅದು ಎಷ್ಟು ದುಡಿಮೆ ಮಾಡಿದ್ರೂ ಸಾಕಾಗಲ್ಲ. ಅದು ಏನು ಮಾಡ್ತಾರೆ ಏನೋ ದುಡಿದ್ನಲ್ಲ. ಮತ್ತು ಅವಾಗೆಲ್ಲ ಸ್ವಲ್ಪ ಮನೆ ಕೊಡ್ತಿದ್ದೆ, ಈಗ ಮನೆಗೂ ಎಂಥದನ್ನೂ ಕೊಡಲ್ಲ. ಆದರೆ ಅದರ ಮಧ್ಯೆ ಇವೆಲ್ಲ ಒಂದು ಎಂತಕ್ಕೆ ಬೇಕು ನೋಡೋಣ. ಏನು ಗೊತ್ತಿ ಸಾಯೋದು ಮರತಿ. ಇಲ್ಲ ಇಲ್ಲ, ಅವರಿಗೆಲ್ಲ ಹೇಳಿ ನಾನು ಹಾಗೆ ದುಡ್ಡು ಕೊಡದೆ ತರೋಕ್ಕಾಗಲ್ಲ. ಪಾಪ ಅವರು ಏನು ಭಾಳ ದೊಡ್ಡ ಏನು ಫ್ಯಾಕ್ಟ್ರಿ ಇಟ್ಕೊಂಡಾರೆ ಏನಲ್ಲ, ಸಣ್ಣದಾಗಿ ಏನೋ ಒಂದು ಮನೆಯಲ್ಲೇ ಇದು ಮಾಡ್ತಿರ್ತಾರೆ. ಅವ್ರಿಗೆ ಕೆಲಸದವ್ರಿಗೆ ಸಂಬಳ ಕೊಡ್ಬೇಕು, ಉಳ್ದ ಇವನ್ನೆಲ್ಲ ತಂದ್ಕೋಬೇಕು. ಏನು ಪುಕ್ಷಾಟೆ ಅವ್ರ ಮನೇಲಿ ಬೆಳೆಯೋದೇನಲ್ಲ, ಅಂಗಡಿಲಿ ದುಡ್ಡು ಕೊಟ್ಟೆ ತರೋದು ಅವರು ಇದು ಮಾಡೋದು ಬೇಡ. ನಾನು ಒಬ್ಬನೇ ಇಲ್ಲ, ಉಳಿದವರಿಗೆಲ್ಲ ಕೊಡೋದು ಬೇಡ. ಹಿಂಗೆ ಇಷ್ಟಿಷ್ಟು ದುಡ್ಡು ಕೊಡದೆ ನಾನು ಹಾಗೆ ತೊಗೊಂಡೋಗ್ತೀನಿ ಅಂದರೆ ಅವ್ರು ಹಂಗೆ ಒಪ್ಪೋದು ಇಲ್ಲ, ಯಾರೂ ಒಪ್ಪಲ್ಲ. ನಾಳೆ ನಾನಾರು ಒಪ್ತೀನ? ಈಗ ತಗೊಂಡ್ಲ ಅಂತ ಹೇಳಿದ್ರೆ ಅವರಿಗೂ ಲಾಸು, ನನಗೂ ಲಾಸು. ನೀ ಅವೆಲ್ಲ ಉಳಿದು ಬೇರೆ ಆಪ್ಷನಿನ ಬಗ್ಗೆ ಮಾತೇ ಆಡಬೇಡ. ನನಗೆ ದುಡ್ಡು ಒಂದು ವ್ಯವಸ್ಥೆ ಮಾಡು ಮರೆ. ಇವತ್ತು ಸಾಯಂಕಾಲದೊಳಗೆ ದುಡ್ಡು ಒಂದು ತಂದು ತಲುಪಿಸೋ ಕೆಲಸ ಮಾಡು ದಯಮಾಡಿ. ಇದೊಂದು ಉಪಕಾರ ಮಾಡು. ಸಾಮಾನ್ಯ ಯಾಕಯ್ಯ, ನಾ ಹೇಳ ಹಿಂಗೆ ಏನೋ ಆಗಿದೆ ಅಂತ ನಾ ಹೇಳಲನ? ಅಯ್ಯೋ ದೇವ್ರೆ ಮರತಿ, ಅವ ಹತ್ರ ಎಲ್ಲ ಮಾತು ಕೇಳ್ಬೇಕೀಗ. ಏನು ಗತಿ ಸಾಯದ ಎಂತ ನೋಡಂತ ತಡಿ, ಅವ್ನು ಇಚ್ಚಿಗೆ ಬರಲಿ. ಹಂಗೇನಾರು ಇದ್ರೆ ಹೇಳ್ತಾನಲ್ಲ. ನೀ ತಲೆ ಕೆಡ್ಸ್ಕಿಬೇಡ. ತಲೆ ಕೆಡ್ಸ್ಕೊಂಡಾರು ನಿಂಗೆ ಏನಾರು ಮಾಡೋಕ್ಕಾಗ್ತದ? ಬೇಡದಕ್ಕೆ ತಲೆ ಕೆಡ್ಸ್ಕತಿ, ಬೇಕಾಗಿದ್ದಕ್ಕೆ ಇದು ಮಾಡಲ್ಲ. ಸುಮ್ಮನೆ ಇದ್ಬಿಡಿ. ಈಗ ಹಂಗೆ ಅವು ಲಕ್ಷಗಟ್ಟಲೆ ಸಂಬಳ ತಗೊಳವ ಅಂತ ನೀನೇ ಹೇಳ್ತಿದ್ದೀಯ. ಹೆಂಗಾರ ಮಾಡಿ ನಿಭಾಯಿಸ್ಕೇತಾನೆ. ನಿಂಗೆ ಯಾಕೆ ತಲೆ ಬಿಸಿ? ಅಲ್ಲ ಆದರೂ ಅಕ್ಕಯ್ಯ, ಆದರೂ ಇಲ್ಲ ಹೋದರೂ ಇಲ್ಲ. ನೀನು ಸುಮ್ಮನೆ ಇರೋ ವಸಂತ ಹೇಳ್ತೀನಿ. ನೀನು ಟ್ರೈ ಮಾಡ್ತೀನಿ ಅಂತ ಹೇಳಬೇಡ, ತಂದು ಕೊಡ್ತೀನಿ ಅಂತ ಹೇಳು. ಎಷ್ಟು ಚೆನ್ನಾಗಿ ಹೇಳ್ತೀಯ ನೋಡು. ನಾನು ಟ್ರೈ ಮಾಡ್ತೀನಿ, ನೀನು ಅಲ್ಲೆಲ್ಲ ಹೊಂದ್ಸೋಕ್ಕಾಗ್ತದನೋ ನೋಡು ಅಂತ. ಆ ಲೆಕ್ಕಕ್ಕೆ ನಿಂಗೇನು ಹೊಂದ್ಸೋಕ್ಕಾಗಲ್ಲ, ನನಗೆ ಇಂಡೈರೆಕ್ಟಾಗಿ ಹೇಳ್ತಿದ್ದೀಯ. ನೀನೇ ಸರಿ ಮಾಡ್ಕ ಎಲ್ಲ ಅಂತ ಅಲ್ಲ. ನಾನು ನಿನಗೆ ಆ ಅವಕಾಶನೇ ಕೊಡಲ್ಲ. ನನಗೆ ದುಡ್ಡು ಬೇಕು ಅಂದರೆ ಬೇಕು, ತಗೊಂಡು ಬಂದುಬಿಡು. ಈಗ ಅರ್ಧ ಭಾಗ ಬೇಕಾದ್ರೆ ನಾಳೆ ಕೊಡು, ಅರ್ಧ ಭಾಗ ಅಂತೂ ಈಗ ಬೇಕೇ ಬೇಕು. ನನ್ನ ಇದಕ್ಕೆ ಫೋನ್ಪೇ ಮಾಡೋದಾರು ಮಾಡು, ಇಲ್ಲ ಕ್ಯಾಶ್ ತರೋದಾದ್ರೆ ನಾನು ಲೊಕೇಶನ್ ಹೇಳ್ತೀನಿ, ಇಲ್ಲಿಗೆ ಬಂದು ಕೊಟ್ಟೋಗು. ನೋಡು, ನನಗೆ ಮತ್ತೆ ಈ ಥರ ಎಲ್ಲ ಮಾಡಬೇಡ ನೀನು. ಸರಿ ನಾನು ಫೋನ್ ನೋಡಲಿ. ಮತ್ತೆ ಟ್ರೈ ಮಾಡ್ತೀನಿ ಅಂತೀರ. ಟ್ರೈ ಮಾಡೋದಲ್ಲ, ನೀ ತಂದು ಕೊಡಬೇಕು ಅಷ್ಟೇ. ಫೋನ್ ಇಡ್ತೀನಿ ನಾನು. ಇವತ್ತು ಸಾಯಂಕಾಲದೊಳಗೆ ತಗೊಂಬಾ. ಎಂತ ಆತ ಸಚಿನ? ಯಾರ ಹತ್ರ ಮಾತಾಡ್ತಿದ್ದೆ ಮಗನೇ? ಯೋ ಸುಮ್ಮನಿರಮ್ಮ, ನಿಂದೊಂದು ಟೆನ್ಷನ್ನು. ನಂಗೆ ಅಲ್ಲಿಂದ ಇದು ಹಿಂಗೆ ಎಲ್ಲ ಬಿಸ್ನೆಸ್ ಮಾಡ್ತಿದ್ನಲ್ಲ, ಅವ್ರು ಫೋನ್ ಮಾಡಿದ್ದು. ನಿಂಗೆ ಎಂತ ಕೇಳೋ ಈಗ? ಅದಕ್ಕೆ ಅರ್ಥ ಆಗ್ತದೋ ಬಿಡ್ತದೋ ಎಂತ ಅಂತ ಒಂಚೂರು ಬಿಡಿಸಿ ಹೇಳಕ್ಕೆ ಏನೋ ಸಚಿನ ನಿಂಗೆ? ಈಗ ಹೇಳಿದ್ರೆ ಅದಕ್ಕೆ ಏನೋ ಒಂಥರ ಸಂಧಾನ, ಇಲ್ದಿದ್ರೆ ಅದನ್ನೇ ಕರೀತಿರ್ತದೆ ಗೊತ್ತೇನ? ಹೇಳಿ ಎಂತ ಆತ? ಸ್ವಲ್ಪ ತಲೆ ಬಿಸಿಲೇ ಮಾತಾಡ್ದಂಗಿತ್ತಲ್ಲ. ಅದು ಎಂತ ಅಲ್ಲ ದೊಡ್ಡಮ್ಮ, ನನ್ನ ಗ್ರಾಚಾರನೇ ಸರಿ ಇಲ್ಲ ನೋಡಿ. ನಾನು ಇದನ್ನು ತೊಗೊಂಡು ಹೋಗ್ತಿದ್ನಲ್ಲ, ಈ ಸತಿ ಬೇರೆ ನಾನು ಊರಿಗೆ ಬರ್ತೀನಿ, ಕಾರಲ್ಲೇ ತೊಗೊಂಡು ಹೋಗ್ತೀನಿ, ಸುಮಾರು ಮಾಡಿ ಅಂತ ಹೇಳಿದ್ದೆ. ಅವ್ರು ಮಾಡಿ ಇಟ್ಕೊಂಡು ಫೋನ್ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿನೇ ರೆಡಿ ಮಾಡ್ಯಾರಂಥವ್ರು. ಫೋನ್ ಮಾಡಿದ್ರೆ ನನಗೀಗ ದುಡ್ಡು ಅರೇಂಜ್ ಆಗಲ್ಲ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ, ಅವನಿಗೆ ಸಡನ್ನಾಗಿ ಕೆಲಸನೂ ಹೋತು. ಈಗ ಹೆಂಡ್ತಿನ ಡೆಲಿವರಿಗೆ ಸೇರಿಸ್ಕೊಂಡಿದ್ದ. ನಂಗೆ ಅರ್ಜೆಂಟ್ ಹಿಂಗೆ ಬೇಕು, ನಾನು ಇನ್ನೊಂದು 2 ದಿವಸದಲ್ಲಿ ನಿಂಗೆ ಅಡ್ಜಸ್ಟ್ ಮಾಡಿಕೊಡ್ತೀನಿ, ಕೊಡು ಅಂತ ಅಂದ. ನಾನು ಮತ್ತು ಕಷ್ಟ ಅಂದರೆ ಎಲ್ಲರಿಗೂ ಒಂದೇ ಅಲ್ಲ ಅಂತ ಹೇಳಿ ಇದೇ ದುಡ್ಡು ತೆಗೆದು ಅವನಿಗೆ ಕೊಟ್ಟೆ. 2 ದಿವಸದಲ್ಲಿ ಕೊಟ್ಟು ಬಿಡಬೇಕು ಅಂತ. ಈಗ ನೋಡಿದ್ರೆ ಅವನು 108 ಸಮಸ್ಯೆ ಹೇಳ್ತಾ ಇದ್ದಾನೆ. ಅವನ ಮಗು ಹುಷಾರಿಲ್ಲಂತೆ, ಅದನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಂತೆ, ಹಂಗಂತೆ ಹಿಂಗಂತೆ ಅಂತ. ನನಗೆ ಕುತ್ತಿಗೆಗೆ ಬಂದಿದೆ ದೊಡ್ಡಮ್ಮ. ಈಗ ಅವ್ರಿಗೆ ದುಡ್ಡು ಕೊಟ್ಟು ತೊಗೊಂಡು ಹೋಗ್ಬೇಕು. ನಾ ಇಟ್ಕೊಂಡು ದುಡ್ಡು ಹಿಂಗೆ ಮಾಡ್ಕಿ ಕೂತೀನಿ. ನಂಗೆ ಒಂಥರ ಜನಕ್ಕೆ ಕಷ್ಟ ಅಂತ ಇದು ಮಾಡೋಕ್ಕೆ ಹೋಗಲೇಬಾರ್ದು. ನಮ್ಮ ಕೈಯಲ್ಲಿ ಆದ್ರೆ ಮಾತ್ರ ಮಾಡಬೇಕು. ತೀರಾ ಇದಕ್ಕೆಲ್ಲ ಇಟ್ಕೊಂಡಿದ್ದನ್ನು ತೆಗೆದು ಕೊಡಲೇಬಾರ್ದು ನೋಡು. ನಾನು ಯಾವತ್ತೂ ಈ ಥರದ ಪರಿಸ್ಥಿತಿಗೆ ಸಿಕ್ಕಿ ಹಾಕ್ಕೊಂಡೇ ಇರಲ್ಲ. ಅಲ್ಲ ಸಚಿನ, ಹೇಳಿದ್ರೆ ನಿಂಗೆ ಸಿಟ್ಟು ಬರ್ತದೇನ? ಹಂಗೆ ಏನು ಮಾಡ್ದ ಅಂತಾನೆ ಮಾಡಲ್ಲ, ಏನನ್ನ ಯಾರೇನ ಎಂತದ ಹಂಗೆ ನಿಂಗೇನು ದುಡ್ಡಿಗೆ ಬರಗಲಾಗ್ಯದನ?
ನಿನ್ನ ಸಂಬಳ ಅದೇ ಹೆಂಡತಿ ಸಂಬಳ ಬರ್ತದೆ, ಅದನ್ನು ತೆಗೆದು ಇಲ್ಲಿಗೆ ಹಾಕ್ಕೊಂಡ್ರೆ ಆಮೇಲೆ ನಿಧಾನಕ್ಕೆ ಅವ್ನು ಕೊಟ್ಟಕ್ಕೆ ಅಲ್ಲಿಂದ ಅಲ್ಲಿಗೆ ಮಾಡ್ಕೊಂಡ್ರೆ ಸಯ್ಯಪ್ಪ. ಏನು ನಮ್ಮಂಗೆ ಆದ್ರೆ ಇನ್ನೇನು ಮಾಡ್ತಿದ್ದೆ ನೋಡೋಣ ಹೇಳ. ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕಬೇಕು, ಇರಲ್ಲ ಕೈಯಲ್ಲೇ ಇರಲ್ಲ. ನಿಮ್ಗೇನಾರು ಹಂಗನ ತಿಂಗಳ ದುಡ್ಡು ಬರ್ತದೆ. ನಾವಾರು ಈಗ ಉರ್ಸಕ್ಕೆ ಒಂದ್ಸತಿ ದುಡ್ಡಿನ ಮಕ್ಕ ನೋಡೋದು, ಇದು ಮಾಡ್ಬೇಕು ಕಣ್ಕಂಡು ಬಿಡ್ಬೇಕು ಅಂತ ಹೇಳ್ಬೇಕು. ನೀವು ಹಿಂಗೆ ಹೇಳ್ತೀರಿ ಮಾರಾಯ, ನಂಗೆ ಅಂತ ಹೇಳ್ಬೇಕಂತಲೇ ಗೊತ್ತಾಗಲ್ಲ. ನೋಡಿದ್ರ ದೊಡ್ಡಮ್ಮ, ಇದಕ್ಕೆ ನಾನೇನು ಹೇಳಕ್ಕೆ ಹೋಗಲ್ಲ ಅನ್ನೋದು. ಏನೂ ಅರ್ಥ ಆಗಲ್ಲ. ಎಂತ ಲಕ್ಷಗಟ್ಟಲೆ ಸಂಬಳ ತಗೋದೆ, ನಾನು ತಗೋತೀನಂತೆ, ನನ್ನ ಹೆಂಡತಿ ತಗೋತದಂತೆ. ನಿಮ್ಮ ಹಾಗೆ ಅಲ್ಲ ಅಂತ ಹೇಳ್ತೀಯಲ್ಲ ಅಮ್ಮ, ನಾನು ಅದನ್ನು ಹೇಳ್ಬೋದು. ನಿಮ್ಮ ಹಾಗೆ ಅಲ್ಲ ನಂಗಲ್ಲಿ. ನಿಮಗಿಲ್ಲಿ ಏನಿಲ್ಲ ಅಂದರೂ ನೀರು ಬೆಂಕಿನಾರು ಮನೆನಾರು ಅವೆಲ್ಲ ನಿಮ್ಗೆ ಏನು ದುಡ್ಡು ಕಟ್ಟೋದು ಬೇಡ, ಹಾಗೆ ಸಲೀಸಾಗ್ತದೆ. ನಮಗೆ ಹಂಗಾಗಲ್ಲ, ಎಲ್ಲದನ್ನೂ ದುಡ್ಡು ಕೊಟ್ಟೆ ಕೊಂಡ್ಬೇಕಮ್ಮ. ಒಂದು ದಿವಸ ದುಡ್ಡಿಲ್ಲ ಅಂದರೆ ನಮ್ಮ ಪಥ ನಡೆಯಲ್ಲ. ನೀಗ ಹೇಳ್ದಲ್ಲ ನಮ್ಮ ಹತ್ರ 1 ರೂಪಾಯಿ ಇರಲ್ಲ, ವರ್ಷಕ್ಕೊಂದ್ಸತಿ ನೋಡೋದು ಅಂತ. ಹಂಗೆ ವರ್ಷಕ್ಕೊಂದ್ಸತಿ ನೋಡೋದಾದ್ರೂ ನಿಮ್ಗೆ ಏನಾರು ಸಮಸ್ಯೆ ಇದೆಯಾ ಹೇಳೋ? ಜೀವನ ಮಾಡೋಕ್ಕೆ ಏನಾರು ತೊಂದರೆ ಇದೆಯಾ? ನಮ್ಗೆ ಒಂದು ತಿಂಗಳಲ್ಲಿ ಒಂದು ಸ್ವಲ್ಪ ದುಡ್ಡಿಲ್ಲ ಅಂದರೂ ನಮಗೆ ಜೀವನನೇ ಮಾಡೋಕ್ಕಾಗಲ್ಲ ಅಮ್ಮ. ನಮ್ಮ ಕಷ್ಟ ನಿಮ್ಗೆ ಅರ್ಥನೇ ಆಗಲ್ಲ. ಲಕ್ಷ ಸಂಬಳ ಬಂದರೆ 1 ಲಕ್ಷ ಸಂಬಳ ಬಂದರೆ 1.5 ಲಕ್ಷ ಖರ್ಚಿರ್ತದಲ್ಲಿ, ಗೊತ್ತಾ? ನೀನೇ ಒಂದು ಸತಿ ಬಂದು ನೋಡ್ಕಿ ಬಂದಿ ಅಲ್ಲಿ ಖರ್ಚೆಲ್ಲ ಹೆಂಗೆ ಏನು ಎತ್ತ ಅಂತ. ಬೇಕಾದ್ರೆ ದೊಡ್ಡಮ್ಮನ ಕೇಳೋ, ಗೊತ್ತಾಗ್ತದೆ ಅವರಿಗೆ. ಹೇಳ್ಬಿಡ್ತೀರಿ ಸಲೀಸಾಗಿ. ಏನು ನನ್ನ ತಲೆ ಬಿಸಿ ನಂಗಾಗಿದೆ. ಹ್ಞೂ ಸಚಿನ್, ಅದನ್ನೇ ಸ್ವಲ್ಪ ನಿಧಾನದಿಂದ ಅರ್ಥ ಮಾಡಿಸಿ ಹೇಳು ನೋಡೋಣ. ಹಿಂಗೆ ಆಗ್ತದೆ ಅಮ್ಮ, ಅಲ್ಲೂ ಇರ್ತದೆ ಅಂದರೆ ಅದಕ್ಕೆ ಗೊತ್ತಾಗ್ತದೆ, ಸುಮ್ಮನೆ ಆಗ್ತದೆ. ಗೊತ್ತಿದ್ರಿ ಎಂತಕ್ಕೆ ಹಿಂಗೆ ಹೇಳ್ತಿತ್ತು? ಒಂದು ಮಕ್ಕಳು ಮಾಡ್ತೀರಿ ಮಾರಾಯ, ಅವನು ಎಷ್ಟೊತ್ತಿಗೆ ನೋಡಿದ್ರು ಒಂಥರ ಕಿಸಿ 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 ಅಂತಿರೋದು. ನೀವು ಒಂದೊಂದು ದಿವ್ಸಕ್ಕೆ ಬಂದವನೇ ಹಿಂಗೆ ಮಾಡ್ತೀಯ. ಅದನ್ನು ಎಂತ ಮಾಡ್ಬೇಕಂತ ಮಾಡ್ಕೊಂಡಿರ? ಏನೋ ಈಗ ಯಾಕೆ ಗೊತ್ತಿದ್ದು ಹಂಗೆ ಹೇಳ್ತು, ನೀವೆಲ್ಲ ಅವಾಗ ಹಾಗೆ ಹೇಳ್ಕಿದ್ದೀರಿ, ಹಂಗೆ ಹೇಳ್ತು. ಇಲ್ಲ ಹಿಂಗೆ ಅಂತ ಹೇಳು, ಗೊತ್ತಾಗ್ತದೆ. ವಸಂತ, ನೀನು ಅಷ್ಟೇ, ನಿಂಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು. ನಿನ್ನ ಹತ್ರ ದುಡ್ಡದೆ ಲಕ್ಷ ಸಂಬಳ ತಗೋತೀಯ, ಅವೆಲ್ಲ ಎಂತಕ್ಕೆ ಬೇಕು ನೋಡೋಣ. ಈಗ ಇವು ಇದ್ದಿದ್ದಕ್ಕಾತು, ಇವ್ನು ಹೆಂಡತಿ ಅಲೆಚ್ಕೊಂಡಿದ್ರೆ ಈಗ ಇದಕ್ಕೆ ಒಂದು ದೊಡ್ಡ ಇದು ಮಾಡ್ತಿತ್ತು, ಗೊತ್ತಾ? ಈಗ ಅವರು ಹೇಳ್ತಾರೆ ನೀವು ಲಕ್ಷಗಟ್ಟಲೆ ಅಡಿಕೆ ಬೆಳಿತೀರಿ, ನಿಮ್ಮ ಹತ್ರ ದುಡ್ಡು ಇರ್ತದೆ ಅಂತ. ಈಗ ನಿಮ್ಮ ಖರ್ಚು ಏನು ಅಂತ ನಿಮ್ಗೆ ಗೊತ್ತು. ಈಗ ಹಂಗೆ ಅವನ ಖರ್ಚು ಏನಂತ ಅವನಿಗೆ ಗೊತ್ತಿರ್ತದೆ. ಒಂದು ಹುಡುಗರನ್ನ ಓದ್ಸೋಕ್ಕೆ ಎಷ್ಟು ಬೇಕು ದುಡ್ಡಿಗೆ, ಗೊತ್ತಾ? ಈಗ ಸ್ಕೂಲಿಗೆ ಸೇರಿಸೋದ್ರಿಂದಲ್ಲಂತ ಈಗ ನಮ್ಮನೇಲಿ ಅಣ್ಣಾರು ಇದು ಮಾಡ್ತಿರ್ತಾನೆ ಹಂಗೆಯ. ಈಗ ಸ್ಕೂಲಿಗೆ ಸೇರಿಸೋ ಟೈಮ್ ಬಂತು ಮರತೆ ದುಡ್ಡು ಹೊಂದಿಸ್ಬೇಕು ಹಂಗೆ ಹಿಂಗೆ ಅಂತಿರ್ತಾನೆ. ಅವರು ಇಬ್ಬರು ದುಡಿತಾರೆ, ಏನು ದುಡಿಮೆ ಇಲ್ಲ. ಹಂಗೆ ಎಲ್ಲಿ ಮನೆಯಿಂದ ಇವ ಎಲ್ಲ ಕೊಟ್ಟು ಕಳಿಸ್ತಾನೆ. ಸಾಧಾರಣ ಅಕ್ಕಿಯಿಂದ ಹಿಡಿದು ಬೆಲ್ಲದಿಂದ ಹಿಡಿದು ಎಲ್ಲ ಕೊಟ್ಟು ಕಳಿಸ್ತಾನೆ. ಆದರೂ ಅವನಿಗೆ ಕಷ್ಟ ಆಗ್ತದೆ. ಇಲ್ಲಿ ಇವ ಎಂತ ತಗೊಂಡೋಗ್ತಾನೆ ಇಲ್ಲಿಂದ? ಕಷ್ಟ ಆಗಲ್ಲನೇ. ಇನ್ನೊಂದು ಸತಿ ಹೀಗೆಲ್ಲ ಹೇಳಕ್ಕೆ ಹೋಗಬೇಡ ನೀನು. ಈಗ ಎಂತ ಮಾಡ್ತೀವಿ ಸಚಿನ? ಹಂಗಾರೆ ನಿನ್ನ ಹೆಂಡತಿಗೆ ಒಂದು ಫೋನ್ ಮಾಡಿ ನೋಡ್ತೀಯೇನ? ಇಲ್ಲ ದೊಡ್ಡಮ್ಮ, ಅದಂತೂ ಹೋಗೋ ಮಾತೇ ಅಲ್ಲ ಬಿಡಿ. ಅದಕ್ಕೆ ಇಲ್ಲಿ ನಾನು ಈ ಥರ ಬಿಸ್ನೆಸ್ ಮಾಡೋದು ಇಷ್ಟನೇ ಇರಲ್ಲ. ಬೇಡ ಅಂತಲೇ ಹೇಳ್ತಿತ್ತು. ಎಲ್ಲರೂ ಒಂಥರ ಅಡ್ಡಬಾಯ ಹಾಕಿದ್ದು. ಯಾವ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೂ ಹಿಂಗಿದ್ದೇ ಏನಾರು ಮಾಡೋದು. ಈಗ ಅದು ಹಂಗೆ ಆತ ಅದೇ ಎಂತ ಮಾಡೋದಂತಲೇ ಗೊತ್ತಾಗಲ್ಲ ದೊಡ್ಡಮ್ಮ. ಇನ್ನು ಅಪ್ಪನ ಹತ್ರನೇ ಕೇಳೋದು ಸಹಿ ಏನು ಎಂತ ನೀನೊಬ್ಬ ಹಂಗಿದ್ದಾನೆ ಸಚಿನ್. ನಿನ್ನ ಅಪ್ಪನ ಹತ್ರ ಎಲ್ಲದಿಯಾ? ದಯಕ್ಕೆ ಮಾಡಬೇಕು ಅಂದರೆ ಈಗ ಸಸಿ ಬರೋದು ಕಾಯ್ತಾ ಇದ್ದಾರೆ. ಈಗ ಅಪ್ಪ ಮಗ ನಿನ್ನೆ ಮಾತಾಡ್ಕೊತಿದ್ದು ಕೇಳಲ್ಲ ನೀನು? ಕಾಯಿ 1-2 ಮರದವು ಹಾಗೆ ಒಣಗ್ತವೆ, ಅವನು ಕೊಟ್ಟು ಹಂಗೆ ಅದರಲ್ಲೇ ಎಲ್ಲ ಸಾಮಾನು ತಂದು ಇದಕ್ಕೆ ಸಾಧಾರಣಕ್ಕೆ ಮಾಡ್ಬೋದಿತ್ತೇನೋ ಅಂತಿದ್ರು. ಇವಾಗ ಅವ್ರ ಹತ್ರ ದುಡ್ಡು ಕೇಳಬೇಕು ಅಂತೀಯ? ಅಮ್ಮ, ಕೈಯಲ್ಲಿ ಕ್ಯಾಶ್ ಇಲ್ಲದೆ ಇದ್ದರೆ ಒಳಗೆ ಅಡಿಕೆ ಮೂಟೆ ಅದಾವೆ. ತೀರಾ ಅನಿವಾರ್ಯ ಅಂದಾಗ 1-2 ಮೂಟೆ ಕೊಟ್ಟರು ಸಹಿ, ಏನಾಗಲ್ಲ. ನಾನು ಹಾಗೆ ಹೇಳ್ತೀನಿ, ನೀನು ಮಾತ್ರ ಮತ್ತೆ ಹಾಗೆ ಹಿಂಗೆ ಅಂತ ಏನೂ ಹೇಳ್ತಿರ್ಬೇಡ. ಅಡಿಕೆ ಕೊಟ್ಟೆ ದುಡ್ಡು ಕೊಡಲಿ, ನಂಗೆ ತುಂಬ ಅನಿವಾರ್ಯ ಆಗ್ಯದ. ಈಗ ನಾನೇನು ಯಾವಾಗಲೂ ಕೇಳಕ್ಕೆ ಬರಲ್ಲ. ಈಗ ಕಷ್ಟ ಆಗಿದ್ದಕ್ಕೆ ಕೇಳ್ತಾ ಇದ್ದೀನಿ. ನನ್ನಿದ್ರೆ ಹೇಳಿದ್ಕಾತು, ನಿನ್ನ ಅಪ್ಪನಿದ್ರೆ ಎಲ್ಲರೂ ಹೇಳಿಯ. ಅಲ್ಲ ಅಡಿಕೆ ಮೂಟೆ ಅದಾವ ಅಂದ್ರೆ ಅವೇನು ಸುಮ್ಮನೆ ಇರೋದಲ್ಲ ಮರಯ್ಯ.
ಅದಕ್ಕಿಂತ ಹೆಚ್ಚು ಸಾಲದೆ. ಈಗ ಆಗಿದ್ದೆ ಚೂರು ಅಡಿಕೆ ಒಂಚೂರು ಘನ ರೇಟಿಗೆ ಕೊಡೋಣ ಅಂತ ಹೇಳಿ ಇಟ್ಕೊ ಕೂತ್ಕೊಂಡಾರೆ. ಏನು ದುಡ್ಡು ಕೈಯಲ್ಲಿದ್ದ ಅಡಿಕೆ ಇಟ್ಕೊ ಕೂತಿದ್ದಂತ ಮಾಡ್ದ. ಒಂದೊಂದು ಅಡಿಕೆಗೆ 1 ರೂಪಾಯಿ ಸಾಲ, ಅದು ಏನು ಅವನ್ನೆಲ್ಲ ಕಟ್ಗಿಬೇಕಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲಮ್ಮ. ನಿಮ್ದು ಯಾವಾಗಲೂ ಕಂಡಿ ಕಟ್ಟೋದು ಅದು ಇದು ಇದ್ದೇ ಇರ್ತದೆ. ಹಂಗಂತ ನಾನೇನು ಮಾಡೋದು? ನಾನೇನು ಇಷ್ಟು ವರ್ಷ ಕೇಳಿದ್ನಾ? ನಾನೇನು ಈ ಮನೆ ಮಗ ಅಲ್ಲ? ಇಲ್ಲಿ ನಿಮಗೆ ಅನಿವಾರ್ಯ ಆದಾಗ ನಾನೇನು ಹೆಲ್ಪ್ ಮಾಡಲೇ ಇಲ್ಲ. ಈಗ ನಂಗೊಂದು ಸ್ವಲ್ಪ ಅನಿವಾರ್ಯ ಆದಾಗ ಹೆಲ್ಪ್ ಮಾಡೋಕ್ಕೇನೋ? ಕಡಿಮೆನೋ ಜಾಸ್ತಿನೋ ರೇಟು ಅಡಿಕೆ ಕೊಡೋದೆ 1-2 ಮೂಟೆ ಕೊಟ್ಟು ನಾನು ಇದನ್ನು ಇದು ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಬೇಕಾದ್ರೆ ಆದರೂ ಕೊಡ್ತೀನಿ. ಆಗದೆ ಇದ್ದರೆ ಹೆಂಗಿದ್ರು ನನ್ನ ಪಾಲು ಅಡಿಕೆ ಕೊಡಬೇಕಿತ್ತಲ್ಲ ಸ್ವಲ್ಪನಾರು. ಅವತ್ತೇ ಹೇಳಿದ್ದೆ ನಾನು, ವರ್ಷ ಸ್ವಲ್ಪನಾರು ಅಡಿಕೆ ಕೊಡಬೇಕು ಅಂತ. ಎಲ್ಲಿ ಕೊಡ್ತಾ ಇದ್ದೀರಿ? ಅಲ್ಲಿಂದಲ್ಲಿ ಮುರೆ ಹಾಕ್ಕೊಂಡ್ಲಿ. ಅಪ್ಪ ಬಂದಕ್ಕೂ ಹೇಳಿಬಿಡು. ಇನ್ನು ಅಪ್ಪನ ಹತ್ರ ಹೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ ನೋಡು. ಎಂತೆಂಥ ಇದರಲ್ಲೇ ಅವ್ರು ಅಡಿಕೆ ಕೊಡಲ. ಬೇಕಾದಾಗಿ ಈ ಸತಿ ಒಂದು ಜಾಸ್ತಿ ರೇಟಿಗೆ ಕೊಡಬೇಕು ನಾನು ಅಂತ ಇಟ್ಕೊಂಡಾರೆ. ಈಗ ಕೊಡಕ್ಕೆ ಕೂತಾರ. ಸುಮ್ಮನೆ ಮನೆ ಒಳಗೆ ಒಂದು ಗಲಾಟಿಗೆ ಸಹ್ಯ ನೋಡು ಸಚಿನ, ಹೇಳಿನೇ. ನಂಗೆ ಒಂದು ಹೇಳಮ್ಮ, ಅಪ್ಪ ಹಂಗೆ ಹೇಳ್ತಾರ ಅಲ್ಲ ನಿನ್ನ ಮನಸ್ಸಲ್ಲಿ ಹಂಗೆ ಅದೆಯಾ ಅದೇ ಥರ ಹೇಳಬೇಕು ಅಂತ? ನಾನು ಅಪ್ಪನ ಹತ್ರ ಮಾತಾಡ್ಕಿತೀನಿ ಬಿಡು. ವಸಂತ್, ನಾನು ಈಗಷ್ಟೇ ಎಂತ ಹೇಳ್ದೆ ನಿಮಗೆ? ನಿನ್ನ ಕೆಲಸ ಎಷ್ಟದೆಯೋ ಅಷ್ಟು ಮಾಡ್ಕೊಂಡಿರೆ. ಅವ್ರವ್ರ ಗಂಡಸ್ರೆ ಅವ್ರು ಏನಾರು ಮಾಡ್ಕಿತಾರೆ. ನಿಂಗೆ ಯಾಕೆ ಬೇಕು ನೋಡೋಣ ಹೇಳ? ಅದು ಹಂಗಲ್ಲೇ ಅಕ್ಕಯ್ಯ. ನಾನೀಗ ಸುಮ್ಮನಿದ್ರೆ ಇವ ಹಂಗೂ ಅಲ್ಲ ಹಿಂಗೂ ಅಲ್ಲ. ಸುಮ್ಮನಿರು ಅಂದರೆ ಸುಮ್ಮನಿರು ಅಷ್ಟೇ. ಮಾರತಿ, ಆಮೇಲೆ ಮಾತಾಡ್ತೀನಿ. ಇದು ಸಚಿನ, ನಿನ್ನ ಅಪ್ಪನ ಹತ್ರ ಕೇಳು. ದುಡ್ಡು ಇದ್ದರೆ ಕೊಡ್ತಾರೆ. ಭಾಳ ಇಲ್ಲ ಇದಂದರೆ ಅದೇ ಅಂತ ಹೇಳಿದ್ರೆ ಮತ್ತೆ ಹಠ ಮಾಡಿ ಕೇಳಕ್ಕೆ ಹೋಗ್ಬೇಡ. ಅವ್ರಾರು ಎಲ್ಲಿಂದ ಕೊಡ್ತಾರ ನೋಡಿ. ಈಗ ನಿನ್ನ ಫ್ರೆಂಡ್ಸ್ ಯಾರ ಎಂತ ಇದು ಮಾಡ್ತಾರನೋ ಒಂಚೂರು ನೋಡು. ಇಲ್ಲ ದೊಡ್ಡಮ್ಮ, ನನ್ನ ಫ್ರೆಂಡ್ಸ್ ಯಾರು ಆ ಥರ ಇದು ಮಾಡೋ ಇದರಲ್ಲಿ ಇಲ್ಲ. ಹಂಗಿದ್ದಿದ್ರೆ ನಾನೇ ಕೇಳ್ತಿರ್ಲ. ಇಷ್ಟು ಯಾಕೆ ಯೋಚನೆ ಮಾಡ್ತಿದ್ದೆ ಹೇಳಿ? ಅಲ್ಲ, ಅಷ್ಟಕ್ಕೂ ಈಗ ನಾನು ಕೇಳಿದ್ರಲ್ಲಿ ತಪ್ಪಾರು ಏನದೆ? ಇಷ್ಟು ವರ್ಷ ಆದರೂ ಒಂದು ಕಾಳು ಅಡಿಕೆ ತೊಗೊಂಡು ಹೋಗ್ಲ, 1 ರೂಪಾಯಿ ಇಲ್ಲಿಂದ ತೊಗೊಂಡು ಹೋಗ್ಲ. ಎಷ್ಟು ಸತಿ ಇವ್ರಿಗೆ ಅನಿವಾರ್ಯ ಆದಾಗ ನಾನು ಹೆಲ್ಪ್ ಮಾಡೀನಿ ಗೊತ್ತಾ? ಏನೋ ಒಟ್ಟಿನಲ್ಲಿ ಚೆನ್ನಾಗಿರಲಿ ಅಂತ. ನಂಗೆ ಹಿಂಗೆ ಅನಿವಾರ್ಯ ಆದಾಗ 1-2 ಮೂಟೆ ಅಡಿಕೆನೂ ನಾನು ಕೊಡೋಂಗಿಲ್ಲ ಅಂದರೆ ಮತ್ತೆ ಎಂತ ದೊಡ್ಡಮ್ಮ ಅದ? ನಾನೇನು ಈ ಮನೆ ಮಗ ಅಲ್ಲ? ತಡಿ ಅಂಕ, ನಿನ್ನ ಅಪ್ಪ ಅದಾರೆ, ಅಣ್ಣ ಅದಾನೆ, ಅವರೆಲ್ಲ ಬಂದಕ್ಕೂ ನಿಧಾನದಿಂದ ಕೂತು ಮಾತಾಡೋ. ಇಲ್ಲಿ ಹಿಂಗೆ ನಮ್ಮಿದ್ರೆ ಹೇಳಿದ್ರೆ ನಾವು ಎಂತ ಹೇಳೋಕ್ಕಾಗ್ತದ?